ಕಳೆದ 3 ವರ್ಷಗಳಿಂದ ಮರಕಲ್ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರವನ್ನು ನೀಡಬೇಕಾಗಿತ್ತು. ಆದರೆ ವಿನಾಕಾರಣ ಮೇಲಿನ ಅಧಿಕಾರಿಗಳು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಅವರಿಗೆ ಬೇಕಾದಂತಹ ಬೀದರ್ ತಾಲೂಕಿನ ಬರೂರು ಗ್ರಾಮ ಪಂಚಾಯತಿಗೆ ಇವರು 2024-25ನೇ ಸಾಲಿನ ಗಾಂಧಿ ಪುರಸ್ಕಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದರಲ್ಲಿ ಅಕ್ರಮ ಹಾಗೂ ಪಕ್ಷಪಾತ ನಡೆದಿದೆ ಅಂತ ಆರೋಪಿಸ್ತಾ ಇದ್ದಾರೆ ಅಲ್ಲಿನ ಜನ. ಬೀದರ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಖಂಡಿಸ್ತಾ ಇದ್ದಾರೆ. ಮರ್ಕಲ್ ಗ್ರಾಮ ಪಂಚಾಯಿತಿ ಏನಿದೆ, ಪಂಚಾಯತ್ ಸದಸ್ಯರು ಧರಣಿಯನ್ನು ಕೂಡ ಮಾಡ್ತಾ ಇದ್ದಾರೆ, ನಮ್ಮ ಪಂಚಾಯತಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲಿ ಇವರು ಮರ್ಕಲ್ ಗ್ರಾಮ ಪಂಚಾಯತಿ ಸದಸ್ಯರೇನಿದ್ದಾರೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಧರಣಿಯನ್ನು ಮಾಡುವ ಮೂಲಕ. ಗಾಂಧಿ ಪುರಸ್ಕಾರವನ್ನು ನೀಡುವ ಪ್ರಕ್ರಿಯೆಯಲ್ಲಿ ಮರ್ಕಲ್ ಗ್ರಾಮ ಪಂಚಾಯಿತಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತ್ ಸಿಇಒ ಅವರ ಕಾರ್ಯವೈಖರಿ ಏನಿದೆ ಅದು ಸರಿಯಾಗಿಲ್ಲ, ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯರು ಧರಣಿಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಧರಣಿ ನಿರತ ಸದಸ್ಯರು ಗಾಂಧಿ ತತ್ವಗಳು ಹಾಗೂ ಮೌಲ್ಯಗಳನ್ನು ಅನುಸರಿಸಿ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಿದಂತಹ ಪಂಚಾಯಿತಿಗಳನ್ನು ಕಡೆಗಣಿಸಿ ಕೆಲವೊಂದು ಪಂಚಾಯಿತಿಗಳಿಗೆ ಮಾತ್ರ ಇವರು ಪುರಸ್ಕಾರವನ್ನು ನೀಡ್ತಾ ಇದ್ದಾರೆ. ಇದು ಸರಿಯಲ್ಲ, ಇದು ಸಂಪೂರ್ಣವಾಗಿ ಪಕ್ಷಪಾತ ಹಾಗೂ ಅಸ್ಪಷ್ಟ ನಿರ್ಧಾರ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಪುರಸ್ಕಾರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿರುವ ಸಿಎಸ್ಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು. ಅವ್ರು ನಿರ್ದೇಶನ ಮಾಡುವಾಗ ರಾತ್ರಿ 8 ಗಂಟೆಗೆ ಬಂದು ಯಾವುದೇ ರೀತಿ ಅಭಿವೃದ್ಧಿ ಬಗ್ಗೆ ಏನೂ ಮಾಡದೆ, ಯಾವುದೇ ರೀತಿ ಅಭಿವೃದ್ಧಿ ವೆರಿಫೈ ಮಾಡದೆ ರಾತ್ರಿ 8 ಗಂಟೆಗೆ ಬಂದು ಏನು ನೋಡದೆ ಹಾಗೆ ಬಂದಿದ್ದಾರೆ. ಬಂದ ಕೂಡ ಏನಂದ್ರೆ ಮರುದಿವಸ ಏನಂದ್ರೆ ಬರೂರು ಪಂಚಾಯತಿಯನ್ನು ಆಯ್ಕೆ ಮಾಡಬೇಕಂದ್ರೆ ಇಲ್ಲಿ ಮುಖ್ಯ ಕಾರ್ಯನಿರ್ವಾಹಕರು ಇದು ಕೊಟ್ಟಿದ್ದಾರೆ, ರಿಪೋರ್ಟ್ ಕೊಟ್ಟಿದ್ದಾರೆ. ಆ ನಂತರ ನನಗೆ ಗೊತ್ತಾದ ನಂತರ ನಾನು 13 ಜನವರಿರಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದೇನೆ. ಸರ್, ಇದಕ್ಕೆ ತಾರತಮ್ಯ ಮಾಡಿದ್ದಾರೆ, ಇದು ಕರೆಕ್ಟ್ ಸರ್ವೆ ಮಾಡಿಲ್ಲ ಮತ್ತು ರಾತ್ರಿ 8 ಗಂಟೆಗೆ ಬಂದರೆ ಇದು ಮುಖ್ಯ ಒಂದು ಒಳ್ಳೆಯ ಅಧಿಕಾರಿಗೆ ನೇಮಿಸಿ ನಮಗೆ ಕೊಡಲಿ ಅಂತ ಹೇಳ್ತಾ ಇಲ್ಲ. ನಾನು ಯಾರು ಡೆವಲಪ್ಮೆಂಟ್ ಮಾಡಿದರೆ, ಯಾರು ಕೆಲಸ ಮಾಡಿದರೆ ಅಂಥವ್ರು ಕೂಡ ನಾನು ಅವ್ರಿಗೆ ಮನವಿ ಮಾಡಿದ್ರು ಕೂಡ ಅವ್ರಿಗೆ ನಾನು ಮನವಿಯನ್ನು ಒಪ್ಪಿದೆ. ಆ ನಂತರ ಮತ್ತೊಂದು ಸಲ ಕೇಳೋದು ಇಲ್ಲ ಬರೋರು ಫೈನಲ್ ಮಾಡಿದೆ, ನೀವು ಏನಾದರೂ ಕೋರ್ಟಿಗೆ ಹೋಗಿ ಹೇಳಿದ್ದಾರೆ ಸರ್. ಅದ್ರ ಸಲುವಾಗಿ ಏನಾಗುತ್ತೆ ನಾವು ಹಣ ಮಾಡ್ತಾ ಇದ್ದೇವೆ. ಇದ್ರಾಗ ತಾರತಮ್ಯ ಆಗಿದೆ. ಏನಾದರೂ ಜಿಲ್ಲೆಯಲ್ಲಿ ಅಂದರೂ ಭ್ರಷ್ಟಾಚಾರ, ಡೆವಲಪ್ಮೆಂಟ್ ಬಗ್ಗೆ ಭ್ರಷ್ಟಾಚಾರ ಆಗಲಿ, ಅಭಿವೃದ್ಧಿಯಾಗಿ ಭ್ರಷ್ಟಾಚಾರ ಆಗಲಿ, ಪರಿಸ್ಥಿತಿ ಕುಡಿದ್ರಾಗೂ ಭ್ರಷ್ಟಾಚಾರ ನಡೆದಂದ್ರೆ ಜಿಲ್ಲಾಡಳಿತ ಇಂಥ ಎಲ್ಲಿ ಯಾವ ಮಟ್ಟಕ್ಕೆ ಬಂದವದು ಗೊತ್ತಾಗ್ತಾ ಇಲ್ಲ. ಅದರ ಸಲುವಾಗಿ ಏನಾದರೂ ಇವತ್ತೇನು ನಾವು ಧರಣ ಮಾಡ್ತಾ ಇದ್ದೇವೆ. ಇವತ್ತು ನಾನು ಈ ಧರಣ ಮುಖಾಂತರ ಆ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. 15 ದಿವಸ ಒಳಗಾಗಿ ವೆರಿಫಿಕೇಷನ್ ಮಾಡಿ ಯಾವ ಪಂಚಾಯತ್ ಸಿಗಬೇಕು ನ್ಯಾಯಬದ್ಧವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.